ಎಲೆಗಳೆಲ್ಲ ಎಷ್ಟು ಸ್ವಚ್ಛವಾಗಿದೆ ಅಂತ ಹಸಿರು ಹಸಿರಾಗಿ ನೋಡೋದೇ ಒಂದು ಖುಷಿ ಪ್ರಕೃತಿಯನ್ನ ಮಳೆಗಾಲದಲ್ಲಿ. ಈಗ ಮಧ್ಯಾಹ್ನ ಊಟ ತಗೊಂಡು ಹೋಗೋಣ ಅಂತ ಮನೆಗೆ ಬಂದೆ. ರೈಸ್ ಕುಕ್ಕರಿಗೆ ಇಟ್ಟಿದ್ದೀನಿ. ಸೋನೆ ಮಳೆ ಬರ್ತಾ ಇದೆ, ಒಳ್ಳೆ ಮಳೆ ಫ್ರೆಂಡ್ಸ್. ಅಲ್ಲೇ ಕುಂತರ ಮಳೆಯಲ್ಲಿ ಕಾಣ್ತೈತಿ. ಈ ಕಡೆ ಟಾಯ್ಲೆಟ್ ಮತ್ತೆ ಒಂದು ಬಾತ್ರೂಮ್ ರೆಡಿ ಆಗ್ತಾ ಇದೆ. ಸೊ ಹಾಗಾಗಿ ಪಾಯನ ತೆಕ್ಕೋತಾ ಇದ್ದಾರೆ. ಮಧ್ಯಾಹ್ನ ಅಲ್ವಾ, ಸೋನೆ ಮಳೆ ಲಘು ಲಘು ಬರ್ತಾ ಇದೆ. ಸ್ವಲ್ಪ ಮಳೆ ಬರ್ತಾ ಇದೆ, ಅದರಲ್ಲೇ ಪಾಯ ಎಲ್ಲ ಹಾಕೋತಾ ಇದ್ದಾರೆ. ಮಳೆ ಬರ್ತಿದೆಯಲ್ಲ, ಸ್ವಲ್ಪ ಥಂಡಿ ಹಿಡಿತಿತ್ತು. ಸೊ ಹಾಗಾಗಿ ಪ್ಯಾಕ್ ಆಗಿ ಬಂದಿದ್ದೀನಿ. ನೋಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಏನೇನು ಆಗ್ತಿದೆ ಅಂತ. ಈಗ ಆಲ್ಮೋಸ್ಟ್ ಸಂಜೆ ಆಗ್ತಾ ಇದೆ, ಇಷ್ಟು ಕೆಲಸ ಮುಗಿದಿದೆ. ವಸೀಮ್ ಅವರು ಇವತ್ತು ಕೆಲಸ ಮುಗಿಸಿ ಇಲ್ಲಿಂದ ಹೋಗಲಿದ್ದಾರೆ. ಮುಗೀತಿವತ್ತ? ನೋಡ್ರಿ, ನಾಳೆಯಿಂದ ಇಬ್ಬರು ಲೇಬರ್ಸ್ ಅಷ್ಟೇ ಕೆಲಸ ಮಾಡ್ತಾರಂತೆ, ಜಾಸ್ತಿ ಕೆಲಸ ಇಲ್ಲ ಅಂತ. ಈ ಕಡೆದೆಲ್ಲ ಮುಗ್ದೈತಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಸೊ ಮಾರ್ನಿಂಗ್ ಎದ್ದು ಕೊಟ್ಟಿಗೆದೆಲ್ಲ ಕಸ ಇವತ್ತು ನಾನೇ ತೆಗೆದು ಫ್ರೆಶ್ ಅಪ್ ಆಗಿ ಇದ್ದೀನಿ. ಟಿಫಿನ್ ಆಗಿದೆ, ಮಮ್ಮಿನೇ ಮಾಡಿದ್ದಾರೆ. ಇವತ್ತು ಇಡ್ಲಿ ತೆಗೆದುಕೊಂಡು ಹೋಗ್ಬೇಕು. ಇವತ್ತು ಸುಮಾರು ಒಂದು 6 ಜನ ಇದ್ದಾರೆ ಅನಿಸುತ್ತೆ ಲೇಬರ್ಸು. ಇಡ್ಲಿನೇ ಎಲ್ಲರಿಗೂ ಇವತ್ತು. ಇಡ್ಲಿ ಮತ್ತು ಚಟ್ನಿ ಇದೆ, ಮೊಸರಿದೆ. ಸೊ ತೆಗೆದುಕೊಂಡು ಹೋಗಿ ಟಿಫಿನ್ ಕೊಡಬೇಕು. ಇವಾಗ ತೋಟದ ಹತ್ರ ಹೋಗ್ಬೇಕು ನಾನು. ನೆಕ್ಸ್ಟ್ ಡೇ ನನಗೆ ನೆನ್ನೆ ಎಲ್ಲ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸಾಕಷ್ಟು ಕೆಲಸಗಳಿತ್ತು. ಹಾಗಾಗಿ ನೆನ್ನೆ ಸಂಜೆ ಅಂತೂ ತುಂಬಾ ಮಳೆ ಬಂತು. ನನಗೆ ಆ ಟೈಮಲ್ಲಿ ಮೊಬೈಲ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಿಮಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಎಷ್ಟು ಅದಾಗಿದೆ ಭೂಮಿ ಅಂತ ಅಂದರೆ ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ತುಂಬ ಅಂದರೆ ತುಂಬಾ ಅದಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ವಾರ 10 ಡೇಸ್ ಮಳೆ ಇಲ್ಲ ಅಂತಂದ್ರೂ ಎಲ್ಲ ಬೆಳೆಗಳಿಗೂ ನಡೆಯುತ್ತೆ. ಸೊ ಅಷ್ಟೊಂದು ಹದವಾಗಿ ಮಳೆ ಇದೆ. ಸುಮಾರು ಸಂಜೆ ಒಂದು 5 ಗಂಟೆಗೆ ಶುರುವಾದಂತಹ ಮಳೆ ಒಂದು 8:30ವರೆಗೂ ಬರ್ತಾನೆ ಇತ್ತು. ಅದು ಸೋನೆ ಮಳೆ ಅಲ್ಲ, ಅಡ್ಡ ಮಳೆ ಅಂತಾರಲ್ಲ, ಹಂಗೆ ಸಿಡ್ಲು, ಗುಡುಗು, ಮಿಂಚು, ಅದನ್ನು ಕೂಡ ತುಂಬಾ ಜಾಸ್ತಿ ಇತ್ತು. ರೈತರಿಗೇನು ಅಂತ ಅಂದರೆ ಮಳೆನೇ ಮುಖ್ಯ. ಕಾಲಕ್ಕೆ ಸರಿಯಾಗಿ ಮಳೆ ಆಯಿತು ಅಂತ ಅಂದರೆ ಎಲ್ಲ ರೈತರು ಬೆಳೆನ ಚೆನ್ನಾಗಿ ಮಾಡ್ಕೋತಾರೆ. ಬೆಳೆ ಚೆನ್ನಾಗಿ ರೈತರಿಗೆ ಆದರೆ ಅವರ ಆರ್ಥಿಕ ಪರಿಸ್ಥಿತಿಗಳು ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಮಳೆ ಅನ್ನೋದು ತುಂಬಾ ಮುಖ್ಯ. ಎಷ್ಟು ಜನ ರೈತರು ದೇವರನ್ನ ಮಳೆ ಆದರೂ ಸಾಕು ಅಂತ ಬೇಡ್ತಿದ್ರು ಅಂತ ಅಂದರೆ ಅದು ಅವಶ್ಯಕತೆ ಇರೋರಿಗೆ ಅದ್ರ ಒಂದು ಮಹತ್ವ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಮಳೆ ಆಗಿದ್ದು ನೋಡಿ ತುಂಬಾ ಖುಷಿ ಆಯಿತು ಕೂಡ. ತಡವಾಗಿ ಬಂದಿದೆ ಅಲ್ವಾ ಈ ವರ್ಷ, ತಡವಾಗಿ ಬಂದ್ರೂ ಒಳ್ಳೆ ಮಳೆ ಆಗ್ತಾ ಇದೆ. ಹೀಗೆ ಆಗಲಿ, ರೈತರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಹಾರೈಸ್ತೀನಿ. ತೋರಿಸ್ತೀನಿ ನಿಮಗೆ ಸ್ವಲ್ಪ ತೋಟ ಎಲ್ಲ ಇವತ್ತು ಹೆಂಗಿದೆ ಮಳೆ ಬಂದಿದ್ದರಿಂದ ಅಂತ. ಇದು ನೋಡಿ ಶುಂಠಿ ಹೊಲ. ಶುಂಠಿವಂತೂ ಇವಾಗೆಲ್ಲ ನೀಟಾಗಿ ಹುಟ್ಟಿ, ನಮಗೆ ಮಳೆ ಆದಮೇಲೆ ಶುಂಠಿ ಚೆನ್ನಾಗಿ ಮೇಲೆ ಬಂದಿದ್ದು. ಕಳೆ ಎಲ್ಲ ತೆಗ್ಸಿದ್ಮೇಲೂ ಅಷ್ಟೊಂದು ಇದಾಗಲಿಲ್ಲ. ಡ್ರಿಪ್ ಎಲ್ಲ ಇಟ್ಟಿದ್ವಿ, ಅದನ್ನು ಸಾಕಷ್ಟು ಹಿಂದಿನ ವ್ಲಾಗ್ಗಳಲ್ಲಿ ನೀವು ನೋಡಿದ್ದೀರ. ಇವಾಗ ಸದ್ಯಕ್ಕೆ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಶುಂಠಿ ಎಲ್ಲ ನೋಡಿ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಹುಟ್ಟಿದೆ. ಇನ್ನೂ ಕೆಲವೊಂದು ಶುಂಠಿ ಎಲ್ಲ ಇವಾಗ ಚಿಕ್ಕದಾಗಿ ಹುಟ್ಟಿದೆ. ಇದಕ್ಕೆ ಈ ಕಡ್ಡಿನೆಲ್ಲನೂ ತೆಗೆಸ್ಬೇಕು, ಬಾಚಾಕಿಸ್ಬೇಕು. ಬಾಚಾಕಿಸ್ಬಿಟ್ಟು ಇನ್ನೊಂದು ಸುತ್ತು ಮತ್ತೆ ಕಳೆ ಎಲ್ಲನೂ ತೆಗೆಸ್ಬಿಟ್ಟು ರೌಂಡು ಆನಂತರ ಇದಕ್ಕೆ ಮಣ್ಣು ಏರಿಸ್ಬೇಕು. ಶುಂಠಿ ಕೆಲಸ ಭಾಳನೇ ಇರುತ್ತೆ. ರೇಟ್ ಸಿಕ್ಕಿದ್ರೆ ಒಳ್ಳೆ ಲಾಭನೂ ಕೂಡ ಹಾಗೆ ಇರುತ್ತೆ. ಕಳೆದ ವರ್ಷ ಶುಂಠಿಯನ್ನು ಬೆಳೆದ ರೈತರಿಗೆ ಎಲ್ಲರಿಗೂ ಅಷ್ಟೇ ಒಳ್ಳೆ ಲಾಭ ಆಗಿದೆ. ಯಾಕಂದರೆ ಶುಂಠಿಗೆ ಒಳ್ಳೆ ರೇಟ್ ಇದ್ದಿದ್ದರಿಂದ. ಮುಂದಿನ ವರ್ಷ ನೋಡಬೇಕು. ಇದು ಐ ಥಿಂಕ್ 9 ತಿಂಗಳ ಬೆಳೆ ಅನಿಸುತ್ತೆ ಶುಂಠಿ. ನೋಡೋಣ ಹೇಗೆ, ದೇವರು ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡ್ತೀನಿ. ಈ ಕಡೆ ನೋಡ್ತಿದ್ದೀರಲ್ಲ, ಇದು ಅಡಿಕೆ ತೋಟ. ನೆನ್ನೆ ಎಲ್ಲ ಎಷ್ಟು ಮಳೆ ಇತ್ತು ಅಂತ ಅಂದರೆ ಈ ಭೂಮಿ ಮೇಲೆ 1 ಅಡಿ ನೀರಿತ್ತು. ಅಷ್ಟು ಜೋರಾಗಿ ಅಡ್ಮಳೆ ಬಂದಿದ್ದು, ಒಳ್ಳೆ ಅದ ಮಳೆ ಅಂತಲೇ ಹೇಳ್ಬೋದು. ಬೀನ್ಸ್ ಹಾಕೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ತಮ್ಮ, ಬಟ್ ಒಳವಾಗ್ತಿಲ್ವಲ್ಲ. ಈಗ ಸದ್ಯಕ್ಕೆ 1 ವಾರದಿಂದ ಕಂಟಿನ್ಯೂಸ್ ಆಗಿ ಡೈಲಿ ಬರ್ತಾನೆ ಇದೆ ಮಳೆ. ಒಂದಿನ ಏನೋ ಗ್ಯಾಪ್ ಕೊಟ್ಟಿತ್ತು, ಅಷ್ಟು ಬಿಟ್ಟರೆ ಡೈಲಿ ಮಳೆ ಆಗ್ತಿರೋದ್ರಿಂದ ಆಗ್ತಾಯಿಲ್ಲ. ಮಳೆ ಎಲ್ಲ ಸ್ವಲ್ಪ ನೀಟಾಗಿ ಒಳವಾದ್ಮೇಲೆ ನೆಕ್ಸ್ಟು ಬೆಳೆಯನ್ನೇನಾದರೂ ಮಾಡಬೇಕು. ತರಕಾರಿ ಬೆಳೆ, ಅದು ಬೀನ್ಸನ್ನು ಮಾಡಬೇಕು ಅಂದ್ಕೊಂಡು ತಮ್ಮ ಅಂದ್ಕೊಂಡಿದ್ದಾನೆ. ನೋಡ್ತಿರ್ಬೋದು ಭೂಮಿಯೆಲ್ಲ ಹೇಗೆ ಹದವಾಗಿದೆ ಅಂದ್ಬಿಟ್ಟು. ನಿಮಗೆ ಝೂಮ್ ಹಾಕಿರೋದ್ರಿಂದ ಹತ್ತಿರದಿಂದ ನೀಟಾಗಿ ಕಾಣಿಸ್ತಿದೆ. ಇವಾಗ ಕಾಯೆಲ್ಲ ಕಟ್ತಿದ್ದಾವೆ.
ನೋಡಬೇಕು ಇಳುವರಿ ಹೇಗೆ ಬರುತ್ತೆ ಈ ಸಲ ಅಂದ್ಬಿಟ್ಟು. ನಿನ್ನೆ ನನಗೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ ಅಲ್ವಾ, ಫೋನ್ ತಂದಿರಲಿಲ್ಲ ಅಂದ್ಬಿಟ್ಟು. ಸೊ ಒಂದು ಟಾಯ್ಲೆಟು ಮತ್ತು ಒಂದು ಬಾತ್ರೂಮು ರೆಡಿಯಾಗಿದೆ. ಇಲ್ಲೇನಾದ್ರು ತೋಟದ ಕೆಲಸಕ್ಕೆ ವರ್ಕ್ ಮಾಡುವಂತಹ ಏನು ವರ್ಕರ್ಸ್ಗೆ ಯೂಸ್ಗೆ ಅಂದ್ಬಿಟ್ಟು ಕಟ್ಸಿರೋದು ನಾವು. ಬನ್ನಿ ಇವಾಗ ಅದು ಎಷ್ಟು ಕೆಲಸ ಆಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇಷ್ಟ ಆಗಿದೆ ಕೆಲಸ. ಈ ಕಡೆದು ಈ ಕಡೆದು ಬಚ್ಚಲು ಮನೆ, ಆ ಕಡೆ ಟಾಯ್ಲೆಟು. ಇಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳೋದಕ್ಕೆ ಈ ರೀತಿ ಒಂದಿಷ್ಟು ಗ್ಯಾಪ್ ಇದೆ. ಇಲ್ಲೆಲ್ಲ ಮತ್ತೆ ಸೀಟ್ ಎಳಿತಾರೆ, ತಮ್ಮನೇ ಮಾಡ್ತಾನೆ, ಎಲೆಕ್ಟ್ರಿಷಿಯನ್ನು ಅವನು ಓದಿರೋದು. ಏನಿದು ಬಾರ್ ಬೆಂಡಿಂಗು, ಕಬ್ಬಿಣದ ಕೆಲಸ ಅಂತ ಏನು ಹೇಳ್ತೀರಾ, ಆ ಥರದ್ದೆಲ್ಲ ವರ್ಕು ಅವನೇ ಮಾಡ್ತಾನೆ. ಸೀಟ್ ಗೀಟ್ ಹಾಕ್ಸೋದೆಲ್ಲ ಅವನೇ ಮಾಡ್ಕೊತಾನೆ. ಮನೇಲಿ ನೋಡಿ, ನಾವು ಓದಿದ್ದು ಎಜುಕೇಷನ್ ಏನಾದರೂ ಒಂಚೂರು ಉಪಯೋಗ ಆಯಿತು ಅಂತ ಅಂದರೆ ತುಂಬಾ ಒಳ್ಳೆಯದು. ಇಷ್ಟ ಆಗಿದೆ. ಇಲ್ಲೆಲ್ಲ ನೀರು ನೋಡಬೇಕಿತ್ತು ನೆನ್ನೆ ಹೇಗೆ ಇತ್ತು ಅಂದ್ಬಿಟ್ಟು. ಈ ಬ್ಯಾಕ್ ಸೈಡ್ ಗೋಡೆನಂತೂ ಕ್ಯೂರಿಂಗೇ ಮಾಡಿಲ್ಲ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಹೋಗ್ಬೇಕು. ನಾನು ಒಂಚೂರು ಕ್ಯೂರಿಂಗ್ ಮಾಡಿಬಿಟ್ಟು ಹಾಸನ್ಗೆ ಹೋಗಬೇಕು. ನಾನು ಬಂದೊಂದು 15 ಡೇಸ್ ಏನೋ ಇದ್ಬಿಟ್ಟು ಮುಂದೆ ನಿಂತು ಲೇಬರ್ಸ್ಗೆಲ್ಲ ಅಡುಗೆ ಎಲ್ಲ 3 ಟೈಮ್ಸ್ 3 ಹೊತ್ತು ಮಾಡಿಕೊಟ್ಟು ಮುಂದೆ ನಿಂತು ಕೆಲಸ ಎಲ್ಲ ಹೇಗೆ ನಡೆಯುತ್ತೆ ಅಂತ ನೋಡ್ತಿದ್ದೆ ಡೈಲಿ. ಸೊ ಈ ಕಡೆ ಕೊಡ್ಕೆದು ಕಾಂಪೌಂಡ್ ಗೋಡೆ ಅದನ್ನು ಕ್ಯೂರಿಂಗ್ ಆಯಿತು. ಸೊ ಆ ಕಡೆ ಆ ಮನೆಗಳು ಸಹ ಫುಲ್ ಕ್ಯೂರಿಂಗ್ ಮಾಡಿ ಮುಗಿಸಿದ್ದೀನಿ. ಕೋಳಿಗೆ ಕೂಡ ಮೇವನ್ನು ಹಾಕಿ ಆಯಿತು. ಸೊ ಇವಾಗ ಮನೆಗೆ ಹೋಗಬೇಕು. ಎಷ್ಟು ಮಳೆ ನೋಡಿ, ಎಷ್ಟು ಜೋರು ಮಳೆ. ಡ್ರೈನೇಜ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ನೋಡಿ ಜೋರು ಮಳೆ ಆಯ್ತಲ್ಲ. ಹಂಗಾಗಿ ಆ ಕಡೆ ಕೆರೆ ಇದೆ, ಮೇಬಿ ಕೆರೆಗೆಲ್ಲ ಚೆನ್ನಾಗಿ ನೀರು ಬಂದಿತ್ತು. ಸ್ನೇಹಿತರೆ, ನಮ್ಮೂರ ಪಕ್ಕ ಯಲಗುಂದ ಅಂತ ಇದೆ. ಯಲಗುಂದದ ಕೆರೆ ಅಂತಲೇ ಕರೆಯೋದು. ನಿಮ್ಗಲ್ಲಿ ಕಾಣ್ತಿದೆಯಲ್ವಾ. ಸೊ ಕೆರೆಗೂ ಸ್ವಲ್ಪ ನೀರು ಬಂದಿದೆ. ಕಂಪ್ಲೀಟಾಗಿ ಡ್ರೈ ಆಗೋಗ್ಬಿಟ್ಟಿತ್ತು ಬೇಸಿಗೆಲೆಲ್ಲ. ಸೊ ಈ ಸಲ ಸ್ವಲ್ಪ ಮಳೆ ಅಡ್ಮಳೆ ಎಲ್ಲ ಸ್ವಲ್ಪ ಆಗ್ತಾ ಇರೋದ್ರಿಂದ ಸ್ವಲ್ಪ ಕೆರೆಗೆಲ್ಲ ನೀರು ಬಂದಿದೆ. ಎಷ್ಟು ಬಂದಿದೆ ಕೆರೆಗೆ ನೀರು ಅಂದ್ಬಿಟ್ಟು ನೋಡೋಣ ಅಂತ ಬಂದೆ. ಹಸಿರಾಗಿದೆ ಎಲ್ಲ. ಕುರಿಗಳನ್ನೆಲ್ಲ ಮೇಯ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ತೇವ ಅಲ್ವಾ, ಸ್ವಲ್ಪ ಕಷ್ಟ. ನೋಡಿ ಕೆರೆಯಲ್ಲೆಲ್ಲ ಸ್ವಲ್ಪ ನೀರು ಬಂದಿರೋದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ದೊಡ್ಡ ಕೆರೆ. ಹೊಯ್ಸಳರ ಕಾಲದಲ್ಲಿ ಆ ಯಲಗುಂದದಲ್ಲಿ ಕಟ್ಟಿದಂತಹ ಒಂದು ದೇಗುಲಗಳು ಸಹ ಇದೆ. 2 ಚೆನ್ನಕೇಶವ ಮತ್ತು ಶಿವನ ಆಲಯ ಕೂಡ ಇದೆ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ. ಮಾರ್ನಿಂಗು ಹಳ್ಳಿಯಲ್ಲಿ ವಾಕ್ ಮಾಡೋದು ಅಂತ ಅಂದ್ರೇ ಒಂದು ಖುಷಿ. ಸೊ ಇವತ್ತು ಸೋಮವಾರ ಇದೆ, ಮನೇಲಿ ವಾರ ಎಲ್ಲ ಮಾಡಬೇಕಲ್ವ. ಹಾಗಾಗೆಲ್ಲ ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ. ಹಾಗಾಗಿ ಜಾಸ್ತಿ ವಾಕ್ ಹೋಗ್ತಾಯಿಲ್ಲ, ಲೈಟಾಗಿ ಹೋಗ್ತಾಯಿದ್ದೀನಿ. ಆಮೇಲೆ ಎಲ್ಲ ತೋಟದ ಹತ್ರ ಹೋಗಿ ಕೆಲಸಗಳಿದೆ ಮಾಡೋದು. ಸೊ ಹಾಗಾಗಿ ಕೆರೆನ ಒಂದು ಸ್ವಲ್ಪ ನೋಡ್ಕೊಂಬರೋಣ ಒಂದು 10 ನಿಮಿಷದೊಳಗೆ ಅಂದ್ಬಿಟ್ಟು ಬಂದು ಹಾಗೆ ನಿಮಗೂ ಸ್ವಲ್ಪ ತೋರಿಸ್ದೆ. ಈ ವೆದರ್ ಅಂತೂ ಆಸಮ್, ಒಳ್ಳೆ ಮಳೆ ಆಗ್ತಾಯಿದೆ. ಈ ಸಲ ಮಳೆ ಲೇಟಾಗಿ ಬಂದ್ರೂ ತುಂಬಾ ಚೆನ್ನಾಗಿ ಜೋರಾಗಿ ಬರ್ತಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ನೋಡಬೇಕು, ಇನ್ನೂ ಕೆರೆ ತುಂಬುವಷ್ಟು ಮಳೆ ಬರಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಇದು ಏನು ಶೋ ಗಿಡದೆಲ್ಲಿನೋ ಇದು ತುಂಬ ವರ್ಷದಿಂದ ಇದೇ ಜಾಗದಲ್ಲಿ ಇದೆ. ಎಷ್ಟು ಬೇಸಿಗೆ ಬಂದರೂ ಬತ್ತಿದ್ರೂ ಮತ್ತೆ ಮಳೆಗಾಲದಲ್ಲಿ ಚಿಗುರೊಡೆಯುತ್ತೆ. ಎಲೆ ನೋಡಿ ಎಷ್ಟು ಅಗಲ, ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೊಂಥರ ಕೆಸುವಿನ ಎಲೆ ಥರ ಇದೆ. ಕೆಸುವಿನ ಎಲೆನೋ ಅಥವಾ ಬೇರೆ ಜಾತಿ ಎಲೆನೋ ಗೊತ್ತಾಗ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮೂರಿನ ಬೀರಲಿಂಗೇಶ್ವರ ದೇವಸ್ಥಾನ ನಿಮಗೆ ಇದ್ರದ್ದೆಲ್ಲ ವಿಡಿಯೋ ಮಾಡಿಯೆಲ್ಲ ತೋರಿಸಿದ್ದೆ ಅಲ್ವಾ. ಈ ರೀತಿ ಇದೆ. ಇಲ್ಲಿ ನೋಡಿ, ಇದು ಬನ್ನಿ ಮರ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ.
ಈಚಲು ಮರ ಕೂಡ ಇದೆ. ನಮ್ಮೂರಿಗೆ 3 ಕಡೆಯಿಂದ ರೋಡು ಎದುರುಗೊಳ್ಳುತ್ತೆ ಸ್ನೇಹಿತರೆ. ಒಂದು ರೋಡು ಯಲಗುಂದಮ್ಮ ಮತ್ತು ಮಲಕ್ನಳ್ಳಿ ಅಂತ ಊರಿದೆ, ಆ ಮಾರ್ಗವಾಗಿ ಬಂದರೆ ಈ ರೀತಿ ಸಿಗ್ತಾ ಹೋಗ್ತದೆ. ಡ್ರೈನೇಜ್ಗಳು ನೋಡಿ, ನೀರು ಹೋಗೋದಕ್ಕೆ. ಕಲ್ಯಾಣಿಗೆ ನಾನು ನೀರು ಬಂದವ ನೋಡೋಣ ಒಂಚೂರು. ಕಲ್ಯಾಣಿಗೆ ಏನೋ ನೀರು ಬಂದಿಲ್ಲ, ಇಂಕೋಗ್ಬಿಟ್ಟಿದೆ. ಯಾಕಂದರೆ ಅಷ್ಟು ಕಾದಿದೆ ಭೂಮಿ. ಎಷ್ಟು ಮಳೆ ಬಂದ್ರೂ ಸ್ವಲ್ಪ ಭೂಮಿಯೆಲ್ಲ ತನ್ನ ನೀರನ್ನು ಎಳ್ಕೊತಿದೆ ಅಂತಲೇ ಹೇಳ್ಬೋದು. ಈ ಕಡೆನೂ ಅಡಿಕೆ ತೋಟ ನೋಡ್ಬೋದು. ಅವರು ಮಧ್ಯೆ ಮಧ್ಯೆ ಕಾಫಿನ ಹಾಕಿದ್ದಾರೆ. ಮಧ್ಯ ಸಾಲುಗಳ ರೂಪದಲ್ಲಿ ಈ ರೀತಿ ಕಾಫಿ ಬೆಳೆಯನ್ನು ಹಾಕಿದ್ದಾರೆ ನೋಡಿ. ಮಳೆ ಬಂದ ಮರುದಿನ ರಾತ್ರಿ ಎಲ್ಲ ಸೋನೆ ಮಳೆ ಬರ್ತಾನೆ ಇತ್ತು. ಮರಗಳ ಎಲೆಗಳೆಲ್ಲ ಎಷ್ಟು ಸ್ವಚ್ಛವಾಗಿದೆ ಅಂತ, ಹಸಿರು ಹಸಿರಾಗಿ ನೋಡೋದೇ ಒಂದು ಖುಷಿ ಪ್ರಕೃತಿಯನ್ನು ಮಳೆಗಾಲದಲ್ಲಿ. ಇಲ್ಲಿ ಕೆರೆ ಕಟ್ಟಕ್ಕ ಒಂದು 10 ನಿಮಿಷ ವಾಕ್ ಮುಗೀತು. ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ತುಂಬಾ ಕೆಲಸ ಇದೆ, ಸೊ ಅದೆಲ್ಲ ಮುಗ್ಸೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಬಾವಿ ನೋಡಿ, ಬಳ್ಳಿ ಎಲ್ಲ ಬೆಳೆದ್ಬಿಟ್ಟಿದೆ. ಅದು ಕ್ಲೀನ್ ಆದರೆ ತುಂಬಾ ಒಳ್ಳೆಯದು. ನೆನ್ನೆ ಸಂಜೆ ಬಂತು ಗಾಳಿ ಮಳೆ. ಸೊ ಒಂದು ಮರ ಕೂಡ ಬಿದ್ದೋಗಿ ತೋರಿಸ್ತೀನಿ, ಅದನ್ನು ಕೂಡ ನಿಮಗೆ ನೋಡಿ. ಮರ ಕೂಡ ಬಿದ್ದೋಗ್ಬಿಟ್ಟಿದೆ. ಹುಣಸೆಕಾಯಿ ಎಷ್ಟೊಂದಿದೆ, ಬಟ್ ಈ ಸತಿ ಯಾರೂ ಕುಯ್ನೇ ಇಲ್ಲ ಜಾಸ್ತಿ. ಅವ್ರ ಮನೆಯವ್ರು ಸ್ವಲ್ಪ ಕುಯ್ಕೊಂಡು ಬಿಟ್ಟಿದ್ರಲ್ವ ಅಷ್ಟೇ. ಎಷ್ಟೊಂದು ಕಾಯಿ ಬಿಟ್ಟು ಹಾಗೆ ಕರ್ಗೋಗ್ತಾ ಇದು ನೋಡಿ. ಇನ್ನು ಮಳೆ ಬಂದು ಇದಾಗುತ್ತಲ್ಲ, ಎಲ್ಲ ಕರ್ಗೋಗ್ಬಿಡುತ್ತೆ. ಎಷ್ಟೊಂದು ಕಾಯಿಗಳು ಕಾಣ್ತಾ ಉಂಟು. ಭಾಳಷ್ಟು ಜನ ಹಳ್ಳಿ ವ್ಲಾಗ್ಸ್ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ರಿಂದ ನಾನು ಈ ರೀತಿ ವ್ಲಾಗ್ಸನ್ನು ಮಾಡಿದೆ. ಮುಂದೆನೂ ಅಷ್ಟೇ ನನಗೆ ಸಾಧ್ಯವಾದಂಥ ಟೈಮಲ್ಲಿ ಹಳ್ಳಿ ವ್ಲಾಗ್ಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಧನ್ಯವಾದಗಳೊಂದಿಗೆ ತ್ರಿವೇಣಿ.